ಶುಕ್ರವಾರ ಮತ್ತು ಈ ದಿನಗಳಂದು ನೀವು ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸುತ್ತೀರಾ? ಇದು ಒಳ್ಳೆಯದಲ್ಲ. ಹಾಗಾದರೆ ಈ ತಪ್ಪುಗಳನ್ನು ಮಾಡಬೇಡಿ. ಈ ದಿನದಂದು ಪೂಜಾ ಸಾಮಗ್ರಿಗಳನ್ನು ತೊಳೆಯುವುದು ಸೂಕ್ತ ಮತ್ತು ಕಲೆಗಳನ್ನು ಹೋಗಲಾಡಿಸುವುದು ಹೇಗೆ? ಪೂರ್ಣ ಮಾಹಿತಿ ತಿಳಿಯೋಣ. ಹೆಚ್ಚಿನ ಮನೆಗಳಲ್ಲಿ ಹಿತ್ತಾಳೆಯಿಂದ ಮಾಡಿದ ಪೂಜಾ ಸಾಮಗ್ರಿಗಳಿರುತ್ತವೆ. ಈ ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸುವುದೇ ದೊಡ್ಡ ಸವಾಲು ಎನ್ನಬಹುದು. ಆದರೆ ಇದನ್ನು ಸ್ವಚ್ಛ ಮಾಡಲು ಸಹ ಒಂದು ಸಮಯ ಹಾಗೂ ದಿನ ಇದೆ. ಈ ಬಗ್ಗೆ ಮಾಹಿತಿ ಇಲ್ಲಿದೆ. ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಹೀಗೆ ಮುಂತಾದ ಪ್ರಮುಖ ದಿನಗಳಲ್ಲಿ ಮಹಿಳೆಯರು ಮನೆಯಲ್ಲಿ ಪೂಜಾ ಕೊಠಡಿ ಮತ್ತು ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸುವುದು ವಾಡಿಕೆ. ಆದರೆ ಈ ಪೂಜೆಯ ಸಾಮಗ್ರಿಗಳನ್ನು ತೊಳೆಯಲು ಸಹ ಒಂದು ದಿನ ಮುಂಚಿತವಾಗಿ ತೊಳೆಯಿರಿ. ಆ ದಿನ ಮಾತ್ರ ಸ್ವಚ್ಛ ಮಾಡಿಕೊಳ್ಳಿ. ಆದರೆ ಮಹಿಳೆಯರ ಇನ್ನೊಂದು ಗೊಂದಲ ಇದೆ. ಹೀಗೆ ಸ್ವಚ್ಛಗೊಳಿಸಿದ ಪೂಜಾ ಸಾಮಗ್ರಿಗಳು 2 ದಿನಗಳಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಎನ್ನುವುದು ಮಹಿಳೆಯರ ವಾದ. ಈ ಸಮಸ್ಯೆಗೆ ಸಹ ಇಲ್ಲಿ ಪರಿಹಾರವಿದೆ. ಪೂಜೆಯ ಪಾತ್ರೆಗಳನ್ನು ಬೇಗ ಕಪ್ಪು ಬಣ್ಣಕ್ಕೆ ತಿರುಗದಂತೆ ಸ್ವಚ್ಛ ಮಾಡುವುದು ಎಂಬುದು ಇಲ್ಲಿದೆ. ಮೊದಲನೆಯದಾಗಿ, ಪೂಜೆಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಶುಕ್ರವಾರ ಮತ್ತು ಮಂಗಳವಾರದಂದು, ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಮನೆಯನ್ನು, ಪೂಜಾ ಕೊಠಡಿಯನ್ನು ಮತ್ತು ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸುವುದು ತಪ್ಪು. ಶುಕ್ರವಾರ ಮತ್ತು ಮಂಗಳವಾರ ದೇವರ ಮನೆ ಹಾಗೂ ಸಾಮಗ್ರಿ ಸ್ವಚ್ಛ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಅದೃಷ್ಟ ಲಕ್ಷ್ಮಿ ಹೊರ ಹೋಗುತ್ತಾಳೆ ಎನ್ನಲಾಗುತ್ತದೆ. ಹಾಗಾಗಿ ಈ ವಾರದಲ್ಲಿ ಕಾರ್ಯಕ್ರಮವಿದ್ದರೆ ಮೊದಲ ದಿನವೇ ಸ್ವಚ್ಛತಾ ಕಾರ್ಯಕ್ರಮ ಮುಗಿಸುವುದು ಉತ್ತಮ. ಪೂಜಾ ಸಾಮಗ್ರಿಗಳನ್ನು ಹೇಗೆ ಸ್ವಚ್ಛ ಮಾಡಿ? ಮೊದಲನೆಯದಾಗಿ, ಪೂಜಾ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ನೀರು ಹಾಕುವ ಮೊದಲು ಎಣ್ಣೆಯ ಜಿಡ್ಡನ್ನು ಬಟ್ಟೆಯಿಂದ ಒರೆಸಿಕೊಳ್ಳಿ. ಎಣ್ಣೆಯ ಜಿಡ್ಡು ಹೋದ ನಂತರ ಅಗಲವಾದ ಪಾತ್ರೆಯಲ್ಲಿ ಹುಣಸೆ ಹಣ್ಣು ಹಾಕಿ ನಿಮ್ಮ ಪೂಜಾ ಸಾಮಗ್ರಿಗಳನ್ನು ಮುಳುಗಿಸಿ. ಆ ಪಾತ್ರೆ ಮುಳುಗುವವರೆಗೆ ನೀರು ಹಾಕಿ ಅದರಲ್ಲಿ ಹುಣಸೆ ಹಣ್ಣಿನ ಪ್ರಮಾಣಕ್ಕೆ ನಿಂಬೆ ರಸ ಸೇರಿಸಿ ಮಿಶ್ರಣ ಮಾಡಿ. ನಂತರ ಒಂದು ಸಣ್ಣ ಬಟ್ಟಲಿನಲ್ಲಿ 2 ಚಮಚ ಹ್ಯಾಂಡ್ ವಾಶ್ ತೆಗೆದುಕೊಳ್ಳಿ. ಹಾಗೆಯೇ 2 ಸ್ಪೂನ್ ಟೂತ್ ಬ್ರಷ್ ಮತ್ತು ನಿಂಬೆ ರಸ ಹಾಕಿ ಮಿಶ್ರಣ ಮಾಡಿ. ಈ ಮಿಶ್ರಣವನ್ನು ನಿಂಬೆಯ ಹೋಳುಗಳಿಗೆ ಹಚ್ಚಿಕೊಂಡು ಪೂಜೆಯ ಸಾಮಗ್ರಿ ತೊಳೆಯಿರಿ ಸಾಕು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.